ಸರ್ ನಮಸ್ತೆ, ಗುಡ್ ಮಾರ್ನಿಂಗು. ನಾನೊಂದು ಕಸ್ಟಮರ್ ಹೊಲಕ್ಕೆ ಬಂದಿದ್ದು. ಇಲ್ಲಿ ವಿಜಯನಗರ ಡಿಸ್ಟಿಕ್ ಹೂವಿನ ಹಡಗಲಿ ಮಲ್ಲಿಂಗೇರಿ ಅನ್ನೋ ಗ್ರಾಮಕ್ಕೆ ನಾನು ಬಂದಿದ್ದೀನಿ. ಅವರಿಗೆ ಮುಂಚಿನ ಸ್ಟಾರ್ಟ್ರೆಲ್ಲ ಈ ಸ್ಟಾರ್ಟ್ರ್ ಇತ್ತು ಸರ್. ಅದು ಈ ಸ್ಟಾರ್ಟ್ರ್ ಇತ್ತು. ಅವರೆಲ್ಲ ಸ್ಟಾರ್ಟ್ರೆಲ್ಲ ಪ್ರಾಬ್ಲಮ್ ಆಗೋ ಲೆಕ್ಕಕ್ಕೆ ಮೊನ್ನೆ ಕಸ್ಟಮರ್ ಇವರು ಟಿ ವಿ ರಿಪೇರಿಗೆ ಅಂತೇಳಿ ನಮ್ಮ ಶಾಪಿಗೆ ಬಂದಿದ್ದರು. ಅದನ್ನು ನೋಡೋಕ್ಕಾರ ಮತ್ತು ಹಿಂಗೆ ನನಗೂ ಹಾಕ್ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಸರ್. ಹಂಗೆ ಬಂದು ಅವ್ರ ಕಸ್ಟಮರು ನೀನೇ ಬಂದು ಹೊಲಕ್ಕೆ ಹಾಕ್ಕೊಡ್ಬೇಕಂದ್ರು ಸರ್. ಈ ಟೈಪೆಲ್ಲ ಇನ್ಸ್ಟಾಲೇಷನ್ ಮಾಡಿದ್ದೀನಿ ಸರ್. ಇವ್ರ ಹೆಸರು ಕೇಳೋದು ಮರಳು ಸಿದ್ದಪ್ಪ, ವಿಜಯನಗರ ಜಿಲ್ಲಾ ಹೂವಿನಹಡಗಲಿ ತಾಲೂಕು ಮಲ್ಲಿಂಗೇರಿ ಗ್ರಾಮ. ಸರ್ ಈ ರೈತರು ಸರ್ ಇವರು. ಹಾಗಾಗಿ ಇವರು ಹೊಲಕ್ಕೆಲ್ಲ ಬಂದಿದೆ ನೋಡಿ ಸರ್. ಇಲ್ಲೆಲ್ಲ ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಪೂರ ವಿ ಗಾರ್ಡು ನಿಮಗೆಲ್ಲ ವಿ ಗಾರ್ಡು MCB ಕೂಡ ವಿ ಗಾರ್ಡ್ ಹಾಕಿದ್ದೀವಿ. ಈ ಟೈಪ್ ಟಾಪ್ ಆಗಿ ರೆಡಿ ಆಗಿದೆ ಸರ್. ಆಮ್ಸ್ ಕೂಡ ಪಕ್ಕ ಇದೆ. ಬರೀ 12, 11, 12, 12 ಅವ್ರಿಗೆ 18 ಆಮ್ಸ್ವರೆಗೂ ನಾನು ಕ್ರಾಸಿಂಗ್ ಮಾಡಿದ್ದೀನಿ ಸರ್. ಈಗ 18 ಆಮ್ಸ್ ಮೇಲೆ ಏನಾರು ಬಂದರೆ ಅವ್ರ ಮೋಟ್ರ್ ಆಫ್ ಆಗುತ್ತೆ. ಯಾಕಂದರೆ ಮೋಟ್ರಲ್ಲಿ ಏನಾರು ಕಂಪ್ಲೇಂಟ್ ಬಂದರೂ ಕೂಡ ಆಫ್ ಆಗುತ್ತೆ. ಮತ್ತು ಇನ್ನೊಂದು, ನಿಮಗೆ ಯಾವುದೇ ಫೀಸ್ ಬೀಳಲಿ, ಯಾವುದೇ ಡ್ಯೂಯಲ್ ಬೀಳಲಿ, ವಿತಿನ್ ಸೆಕೆಂಡಲ್ಲಿ ಆಫ್ ಆಗುತ್ತೆ ಸರ್. ಹಾಗೆ ನೋಡಿ, ನನ್ನ ಕಸ್ಟಮರ್ ಹೊಲದಲ್ಲೇ ಇದ್ದೀನಿ ಈಗ. ಇಲ್ಲ ನಾನು ಒಂದು ಫೀಸ್ ಆಫ್ ಮಾಡ್ತೀನಿ, ನಾನು ಸೆಂಟ್ರ್ ಫೀಸ್ ಆಫ್ ಮಾಡ್ತೀನಿ ಸರ್. ನೋಡಿ ಸರ್, ನೋಡಿ ನಾನು ಸೆಂಟ್ರ್ ಫೀಸು ನಾನು ಡ್ಯೂಯಲ್ ಆಫ್ ಮಾಡ್ತೀನಿ. ಈ ಕಡೆ ಬರೋಣ, ನೀರು ಕಾಣಿಸೋದು ಈ ಕಡೆ ಬಾ, ಸೈಡಿಗೆ ಬಾ. ನೋಡಿ ಸರ್, ನಾನು ಆಫ್ ಮಾಡ್ತೀನಿ. ದಾಯ ಅನ್ನಿಸ್ತು ಸರ್. ನಾನು ಆಫ್ ಮಾಡ್ತೀನಿ, ನನ್ನ ಕೈ ಕಾಣಲಿ ಸರ್. ಆಫ್ ಮಾಡ್ತೀನಿ ನೋಡಿ. ಒಂದು ಡ್ಯೂಯಲ್ ಎಲ್ಲೋ ಬಿದ್ದೈತೆ ಅನ್ಕೊಳ್ರಿ ನೀವು. 3 ಸೆಕೆಂಡಲ್ಲೇ ಆಫ್ ಆಗುತ್ತೆ. ವಿತಿನ್ 3 ಸೆಕೆಂಡಲ್ಲೇ ಆಫ್ ಆಗುತ್ತೆ. ಮತ್ತು ನಾನು ಇದನ್ನು ಆನ್ ಮಾಡ್ತೀನಿ ಸರ್. ಮತ್ತೆ ಆನ್ ಮಾಡಿದ್ದೀನಿ. ಒಂದು ಸೆಕೆಂಡ್ ಈ ಕಡೆ ಬಾ. ಮತ್ತು ಆನ್ ಮಾಡಿದ್ದೀನಿ. ವಿತಿನ್ ಸೆಕೆಂಡಲ್ಲೇ ನಿಮಗೆ ಮತ್ತೆ 5 ಸೆಕೆಂಡ್ ಡಿಲೇ ಟೈಮಿಂಗ್ ಇರುತ್ತೆ. 5 ಸೆಕೆಂಡ್ ಆಗಿದ ನಂತರ ಮತ್ತೆ ನಿಮಗೆ ಎತ್ತುತ್ತೆ. ಇಲ್ಲಿ ನೋಡಿರಿ, ಇದು 1 ಸೆಕೆಂಡ್ ಆಯಿತು. ಈಗ ಮೋಟ್ರ್ ಎತ್ಕೊಂತಿದ್ದು ಎಲ್ಲೇ ಒಂದು ಡ್ಯೂಯಲ್ ಬಿದ್ದರೂ ಕೂಡ ವಿತಿನ್ ಸೆಕೆಂಡಲ್ಲೇ ಮೋಟ್ರ್ ಆಫ್ ಆಗುತ್ತೆ. ಯಾಕಂದರೆ ಕೆಲವರೀಗ ರೈತರು ಡ್ಯೂಯಲ್ ಎಲ್ಲ ಬಿದ್ದಿರ್ತೈತಿ ಪಾಪ, ಅವರೆಲ್ಲ ಇರ್ತಾರೆ. ಕೆಲವು ಫಿಲ್ಟ್ರುಗಳು ವರ್ಕ್ ಮಾಡಲ್ಲ, ಬೇರೆ ಸ್ಟಾರ್ಟರ್ಗಳೆಲ್ಲ ಹಿಡ್ಕೊಂಡು ಮೋಟ್ರ್ ಸುಡೋದು ಜಾಸ್ತಿ ಸರ್. ಈ ಕಸ್ಟಮರಿಗೆ ಪ್ರಾಬ್ಲಮ್ ಆಗೋದು ಅದೇ. ಹಾಗೆ ರೈತರಿಗೆ ಏನಂದರೆ, ನೀವು MCB ಆಗಲಿ ಫೀಸಿಗಾಗಿ ನೀವು ಡೈರೆಕ್ಟಾಗಿ ವೈರ್ ಕೊಡ್ತೀರಿ. ಯಾವುದೇ ಕಾರಣಕ್ಕೂ ಆಟೋಗೆ ವೈರ್ ಕೊಡಲೇಬೇಡ್ರಿ. ಇದೊಂದು ರಿಕ್ವೆಸ್ಟು. ನಾವು ಇದು ಈ ಟೈಪ್ ಮಾಡಿವಲ್ಲ, ಈ ಟೈಪ್ ಮಾಡ್ಕೊಳ್ರಿ. ನೋಡಿರಿ, ಇಲ್ಲೆಲ್ಲ ನಾನು 10 mm ವೈರ್ ಹಾಕ್ಕೊಂಡಿದ್ದೀನಿ, ವಿತ್ ಕ್ಲಿಪ್ ಹಾಕ್ಕೊಂಡಿದ್ದೀನಿ. 10 mm ವೈರಿಂದ ನೀವು ಕಾಪರ್ ಟು ಅಲ್ಯೂಮಿನಿಯಮು ಮಿಕ್ಸ್ ಮಾಡಲೇಬೇಡ್ರಿ. ಯಾವತ್ತಾದರೂ ನೀವು ಫೀಸಿಗೆ ಹಾಕಿದ ಕೂಡಲೇ ಡೈರೆಕ್ಟಾಗಿ ಇದು ಅಲ್ಯೂಮಿನಿಯಮ್ ಆಗುತ್ತೆ, ಅದ್ರ ಒಳಗಿರೋದು ಕಾಪರ್ ಆಗುತ್ತೆ. ಅದು ಎರಡು ಸೇರಿದರೆ ಇದು ಒಂದು ಬಂಗಸ್ ಅಂತ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಆರ್ಕಿಂಗ್ ಬರುತ್ತೆ. ಬಂದ ಮೇಲೆ ಪೂರ ಅದು ನೀವು ಎಷ್ಟು ಫೀಸ್ ಹಾಕಿದ್ರು ಅಷ್ಟೇ ಅದು ಮತ್ತು ಪೂರ ಇದಾಗಿ ಪ್ರಾಬ್ಲಮ್ ಬರುತ್ತೆ ಸರ್. ಈ ಟೈಪೆಲ್ಲ ಸ್ಟಾರ್ಟರ್ ನಾವು ಕೊಟ್ಟಿದ್ದೀವಿ. ಇದು ಬಾಕ್ಸ್ ಕೂಡ ಹೆವಿ ಇದೆ, ಏನು ನೀರು ಹೋಗಲ್ಲ ಸರ್. ಫುಲ್ ಮೋಲ್ಡೆಡ್ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ನಾನು ಇನ್ನೊಂದು ಡ್ಯೂಯಲ್ ನಾನು ಬಿಚ್ಚು ಆಫ್ ಮಾಡಿ ತೋರಿಸಿದ್ದೀನಿ ಸರ್. ಇನ್ನೊಂದು ಡ್ಯೂಯಲ್ ನೋಡಿರಿ, ಇನ್ನೊಂದು ಡ್ಯೂಯಲ್ ಯಾವುದೋ ಒಂದು ಬಿತ್ತು ಅನ್ಕೊಳ್ರಿ, ವಿತಿನ್ ಸೆಕೆಂಡಲ್ಲೇ ಆಫ್ ಆಗುತ್ತೆ. ಸರ್. ಟೋಟಲಿ ಶಟ್ ಡೌನ್. ಇದರಲ್ಲಿ ಏನು ಸಪ್ಲೈ ಬರೋಲ್ಲ. ನಿಮಗೆ ಸೆಂಟ್ರಲ್ ಲೈನ್ ಇಲ್ಲಪ್ಪ ಅಂದರೆ ಮಾತ್ರ, ನಿಮಗೆ ಇಲ್ಲಿ ಬ್ಲಿಂಕ್ ಆಗುತ್ತೆ. ಈ ಲೈನ್ ಹೋಯ್ತಪ್ಪ ಅಂದರೆ ಟೋಟಲ್ ಇದು ಆಗಲಿ ಮತ್ತು 1 ಆಗಲಿ 3 ಆಗಲಿ ಎರಡು ಹೋದರೂ ಕೂಡ ವಿತಿನ್ ಟೋಟಲಿ ಎಲ್ಲ ಆಫ್ ಆಗುತ್ತೆ. ಈ ಟೈಪ್ ಎಲ್ಲ ಇದು. ಮತ್ತು ಇದು ಸ್ಟಾರ್ಟರ್ ಕೂಡ ನಿಮಗೆ ಹೆವಿದು ಹಾಕಿದ್ದೀವಿ ಸರ್. ಅಪ್ ಟು 3 HP ಸಿಂಗಲ್ KB ನಿಮಗೆ 7.5 HP 8 HP ಬರುತ್ತೆ. 10 HP ಆದರೆ ನಿಮಗೆ ಇದು ಸ್ವಲ್ಪ ಕಾಂಟ್ಯಾಕ್ಟರ್ ಚೇಂಜ್ ಮಾಡಿಕೊಡ್ತೀನಿ ನಾನು ನಿಮಗೆ. ಇದು ಕೂಡ ಕಂಪ್ನಿಯಿಂದ, ಇದು ಬ್ರಾಂಡೆಡ್ ಇದೆ ಸರ್. ಯಾವುದೋ ಬ್ಲೇಡ್ಗಳನ್ನು ಸದ್ಯಕ್ಕೆ ನಿಮಗೆ ತಾತ್ಕಾಲಿಕವಾಗಿ ಕಂಪ್ಲೇಂಟ್ ಬರಲ್ಲ. ನಾವು ಇದಕ್ಕೆಲ್ಲ ನಿಮಗೆ ಗ್ಯಾರಂಟಿ ಕೊಟ್ಟಿರ್ತೀವಿ. ಆದರೆ ಇದು ಕೂಡ 6 ಮಂತ್ ನಿಮಗೆ ವಾರಂಟಿ ಸಿಗುತ್ತೆ. ಇದು ಕ್ವಾಲಿಟಿ ತಗೊಂಡ್ರೆ ಸರ್. ಇದೆಲ್ಲ ನೀವು ಕಡಿಮೆ ತಗೊಂಡ್ರೆ ನಾವು ಗ್ಯಾರಂಟಿ ಕೊಡೋಲ್ಲ. ವಿ ಗಾರ್ಡಿಂದ ಪೂರ ಹೆವಿದೆ ಹಾಕಿದ್ದೀವಿ ಸರ್ ಸಪ್ಲೈಗಳೆಲ್ಲ. ಈಗ ನೋಡಿ ಸರ್, ಬರ್ತಾಯಿದೆ ನೀರು. ನಾವೇನೋ ಈ ಕಡೆ ಕೇಬಲ್ ಕಡೆ ಹೋದರೂ ಕೂಡ ಮೋಟ್ರ್ ಆಫ್ ಅಂತಲೇ ಬರುತ್ತೆ. ಟೋಟಲು ಚೆನ್ನಾಗಿದೆ ಸರ್. ರೈತರಿಗೆ ಬೇಕಾದರೆ ಕೇಳಿ ಕಳಿಸ್ಕೊಡ್ತೀವಿ. ಸೊ ನಮಸ್ತೆ ಸರ್.